ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ತಗೋಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಯಾವುದು ಬೆಸ್ಟು, ಬಿಗಿನರ್ಸ್ಗೆ ಯಾವ್ದು ಬೆಸ್ಟು, ಯಾವ್ದು ತಗೊಳ್ಳೋದು ಅಂತ ಅಂದ್ಬಿಟ್ಟು ಡೌಟ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಮೇಯ್ನಾಗಿ ನಾನು ಯಾವ ಥ್ರೆಡ್ ಪೈಪಿಂಗ್ಗಳನ್ನ ತಗೋಬೇಕು, ಅದಕ್ಕೆ ಅಮೌಂಟ್ ಎಷ್ಟು, ಹಾಗೆಯೇ ಅದರಿಂದ ಹೇಗೆ ಅದನ್ನು ಹುಡುಕಿ ನಾವು ತಗೊಳ್ಳೋದು ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೇನಪ್ಪ ಇದು ನಮಗದು ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೋದು. ಸೊ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಅಲ್ಲಿ ಅಂಗಡಿಗಳಲ್ಲಿ ನೀವು ಶಾಪಲ್ಲಿ ಹೋಗಿ ಕೇಳಿದಾಗ ನೀವು ಕಡಿಮೆ ರೇಟಿಂದು ಅಂತ ಅಂದ್ಬಿಟ್ಟು ಕೇಳಿದಾಗ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಲೋ ಕ್ವಾಲಿಟಿ ಇರೋದನ್ನು ಕೊಡ್ತಾರೆ. ನೀವು ಅದನ್ನು ಬ್ಲೌಸ್ಗೆ ನೀವು ಸ್ಟಿಚ್ ಮಾಡಿ ಹೊಲಿತು ಅಂತ ಅಂದರೆ ಏನಾಗುತ್ತೆ ಅಂದರೆ, ದಾರ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಅದು ಥ್ರೆಡ್ ಪೈಪಿಂಗು. ಆವಾಗ ನಿಮಗೆ ಬ್ಲೌಸು ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಯಾವುದನ್ನು ತಗೋಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ ನೋಡಿ. ಮೇಯ್ನ್ ಬಂದು ಈ ರೀತಿ ಕಾಪರಲ್ಲಿ, ಹಾಗೆಯೇ ಗೋಲ್ಡು, ಹಾಗೆಯೇ ಸಿಲ್ವರ್ ಕಲರು, 3 ಕಲರ್ನ ಫಸ್ಟು ತಂದಿಟ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗಳು ಇಲ್ಲ ಗೋಲ್ಡ್ ಬಂದಿರುತ್ತೆ, ಇಲ್ಲ ವೈಟ್ ಬಂದಿರುತ್ತೆ. ಇವಾಗ ಬಾರ್ಡರ್ ಸೀರೆಗಳಾದರೆ ಕಾಪರ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಇವು 3 ಕಲರು ಮೇಯ್ನ್ ಕಲರ್ ತಂದಿಟ್ಕೊಳ್ಳಿ. ನಿಮಗೆ ಬೇರೆ ಬೇರೆ ಕಲರ್ ಬೇಕು ಅಂತಂದರೆ ಆ ಕಲರ್ ಕೂಡ ಸಿಗುತ್ತೆ. ಆದರೆ ಮೇಯ್ನ್ ಬಂದು ಇದನ್ನು ತಂದಿಟ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗಲ್ಲಿ ಸ್ವಲ್ಪ ಈ ರೀತಿ ಪಳಪಳ ಅಂತ ಅನ್ನಬೇಕು. ಆ ರೀತಿ ನೀವು ಸ್ವಲ್ಪ ಶೈನಿಂಗ್ ಇರೋ ಅಂಥದ್ದನ್ನು ತಗೊಳ್ಳಿ. ಆವಾಗ ನಿಮಗೆ ಸ್ಟಿಚ್ ಮಾಡಿದಾಗಲೂ ಕೂಡ ತುಂಬಾ ಶೈನಿಂಗಾಗಿ ಕಾಣಿಸುತ್ತೆ. ಇದರಲ್ಲೇನಾದರೂ ದಾರ ಇರೋ ರೀತಿ ಆ ಥರ ತಗೋಬೇಡಿ. ನೋಡಿ, ಇದು ಬಂದು ನಿಮಗೆ ಕ್ಲಾತು ಇವಾಗ ತೋರಿಸ್ತೀನಿ ನೋಡಿ. ನಾನು ಅದನ್ನು ಕೂಡ ತೋರಿಸ್ತೀನಿ. ಒಂದು ದಾರನೂ ಕೂಡ ತಂದಿದ್ದೀನಿ ನೋಡಿ. ಇದರಲ್ಲಿ ಗೋಲ್ಡ್ ಬಂದು ನಿಮಗೆ ದಾರದಲ್ಲಿ ಮಾಡಿದ್ದಾರೆ, ಬಟ್ಟೆ ಅಲ್ಲ ಇದು. ನೋಡಿ ಈ ರೀತಿ ನೋಡಿ, ಇದು ಬಂದು ಬಟ್ಟೆ ಅಲ್ಲ ದಾರ. ಈ ರೀತಿ ದಾರ ಇರೋವಂಥದ್ದನ್ನು ತಗೋಬೇಡಿ. ಈ ರೀತಿ ಬಟ್ಟೆಲಿ ಮಾಡಿರೋವಂಥದ್ದನ್ನು ತಗೊಳ್ಳಿ. ಇದು ನಿಮಗೆ ಏನಾಗುತ್ತೆ ಅಂತಂದರೆ, ವಾಶ್ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ. ಈ ರೀತಿ ದಾರ ಇರೋವಂಥದ್ದನ್ನು ತಗೊಂಡಿದ್ದೀರ ಅಂತಂದರೆ, ಸೊ ನಾನು ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ, ಕೆಲವೊಬ್ಬರು ಇದನ್ನೇ ಕೇಳ್ತಾರೆ. ಸೊ ನಾವು ಡ್ರೈ ವಾಶ್ ಮಾಡಿಸೋದಿಲ್ಲ, ಅದಕ್ಕೋಸ್ಕರ ನಮ್ಗೆ ಇದನ್ನೇ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಕೇಳ್ತಾರೆ. ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಸೊ ಹೊಸ್ದಾಗಿ ಏನಾದರೂ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ಈ ರೀತಿ ದಾರ ಇರೋದನ್ನು ತಗೋಬೇಡಿ. ನೋಡಿ, ಈ ರೀತಿ ಅದೇನಾಗುತ್ತೆ, ನಿಮಗೆ ವಾಶ್ ಮಾಡಿದಾಗ ಅಳ್ಕೊಂಡು ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಬಟ್ಟೆ ಇರೋದನ್ನು ತಗೊಳ್ಳಿ. ನೋಡಿ, ಇದು ಕೂಡ ಬಟ್ಟೆನೇ. ನೋಡಿ, ಇದು ನಿಮಗೆ ವಾಶ್ ಮಾಡಿದ್ರೂ ಕೂಡ ಏನೂ ಹಾಕೋದಿಲ್ಲ. ಸ್ಯಾರಿನಲ್ಲಿ ನಾವು ಯಾವ ರೀತಿ ಪೈಪಿಂಗ್ನ ಹಾಕ್ತೀವಿ ಅಲ್ವಾ, ಅದೇ ರೀತಿ ಥ್ರೆಡ್ ಪೈಪಿಂಗ್ನ ಕಾಣಿಸುತ್ತೆ ಇದು. ಸೊ ನೋಡಿ, ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಇದರಲ್ಲಿ ಈ ರೀತಿ ನೀಟಾಗಿ ಕ್ವಾಲಿಟಿ ಕೂಡ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದರೆ, ಇಲ್ಲೆಲ್ಲ ಜೀಬ ಥರ ಇರುತ್ತೆ. ಸೊ ಕಡಿಮೆ ಪ್ರೈಸ್ದು ಇಲ್ಲೆಲ್ಲ ಜೀಬ ಥರ ಇರುತ್ತೆ. ಅದನ್ನು ತಗೋಬೇಡಿ ದಯವಿಟ್ಟು. ಯಾಕಂತಂದರೆ ಅದು ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಆ ಥರದನ್ನೂ ಕೂಡ ತಗೊಳಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ನಿಮಗೆ ಸ್ವಲ್ಪ ಒರಟಾಗಿರಬೇಕು, ಮುಟ್ಟಿದ್ರೆ ಸ್ವಲ್ಪ ಮಂದ ಇದೆ ಅಂತ ಅನಿಸ್ಬೇಕು. ಈ ರೀತಿ ತಗೊಳ್ಳಿ. ಇದು ಬಂಡಲ್ ಬಂದು ಜಸ್ಟ್ 100 ರೂಪಾಯಿ ಅಷ್ಟೇ, ಜಾಸ್ತಿ ಏನೂ ಸಿಗೋದಿಲ್ಲ. ನಿಮಗೆ ಸಪ್ರೇಟ್ ಥ್ರೆಡ್ ಪೈಪಿಂಗ್ ತಗೋತೀರಾ ಅಂತಂದರೆ ಜಾಸ್ತಿ ಅಮೌಂಟ್ ಬೀಳುತ್ತೆ. ಈ ರೀತಿ ಬಂಡಲಲ್ಲಿ ತೊಗೊಂಡ್ಬಿಡಿ. ನಿಮಗೆ 16 ಮೀಟ್ರು ಅಥವಾ 18 ಮೀಟ್ರೇನೋ ಇರುತ್ತೆ. ಸೊ ಈ ರೀತಿ ಬಂಡಲಲ್ಲಿ ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ನೋಡಿ, ಇದು 18 ಮೀಟರ್ ಇದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಬಂಡಲಲ್ಲೇ ತಗೊಳ್ಳಿ, ಆವಾಗ ನಿಮಗೆ ಯೂಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಸ್ಟಿಚ್ ಮಾಡೋದಕ್ಕೂ ಕೂಡ ಅಷ್ಟೇ. ಇದು ನಾರ್ಮಲ್ ಫೂಟಲ್ಲೇ ನೀವು ಸಿಂಗಲ್ ಫೂಟ್ ಹಾಕೋಬೇಕು ಅಂತ ಏನಿರೋದಿಲ್ಲ, ನಾರ್ಮಲ್ ಫೂಟಲ್ಲೇ ಸ್ಟಿಚ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ರೀತಿ ಥ್ರೆಡ್ ಪೈಪಿಂಗ್ಗಳನ್ನ ಚೂಸ್ ಮಾಡಿಕೊಂಡು ತಗೊಳ್ಳಿ. ಸೊ ನೀವು ನಾರ್ಮಲಾಗಿ ಬಿಗಿನರ್ಸ್ ಆಗಿದ್ದೀರಾ ಸ್ಟಿಚ್ ಮಾಡೋದಕ್ಕೆ ಅಂತಂದರೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ನ ನಾನು ಇನ್ವಿಸಿಬಲ್ ಆಗಿ ಹೇಗೆ ಹಾಕೋದು ಅನ್ನೋದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೆಕ್ಸ್ಟ್ ನನಗೆ, ಯಾಕಂತಂದರೆ ಡಿಸೈನ್ ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಇರೋವಂಥದ್ದೇ ಪೈಪಿಂಗು. ಹಾಗೇನು ಮಾಡಿ ಅಂತಂದರೆ, ನೀವು ಈ ರೀತಿ ಥ್ರೆಡ್ ಪೈಪಿಂಗ್ಗಳನ್ನ ತಂದಿಟ್ಕೊಂಡು ಅದನ್ನು ಹಾಕಿ ಸ್ಟಿಚ್ ಮಾಡ್ತು ಅಂತ ಅಂದರೆ ನಿಮಗೆ, ನೀವು ಚೆನ್ನಾಗೆ ಸ್ಟಿಚ್ ಮಾಡ್ತೀರಾ ಅಂತ ಅನ್ನೋದು ಅವ್ರ ಮೈಂಡ್ಗೆ ಬಂದುಬಿಡುತ್ತೆ. ಒಂದು ಸಲ ಮೈಂಡ್ಗೆ ಬಂತು ಅಂತಂದರೆ ಯಾರೇ ಏನೇ ಹೇಳಿದ್ರು ಕೂಡ ಅವರು ನಿಮಗೆ ಬ್ಲೌಸ್ಗಳನ್ನ ಕೊಡ್ತಾರೆ. ಸೊ ಫಿಟ್ಟಿಂಗ್ ಕರೆಕ್ಟಾಗಿದ್ದು ನೀವು ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ಓವರ್ಲಾಕ್ ಮಾಡ್ತು ಅಂತಂದರೆ ಮುಗೀತು. ಯಾವುದೇ ಕಾರಣಕ್ಕೂ ಸಿಟಿಗೂ ಹೋಗಿ ಸ್ಟಿಚ್ ಮಾಡಿಸೋದಿಲ್ಲ, ಇಲ್ಲೇ ಹಳ್ಳಿಲೇ ಕೂಡ ಸ್ಟಿಚ್ ಮಾಡಿಸ್ತಾರೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಆಗಿ, ಸ್ಟಿಚಿಂಗ್ ಬಗ್ಗೆ ಆಗಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.